ಪ್ರೊಡ್ಯೂಸರ್ ತನಕ ಎಲ್ಲರೂ ಚಕ್ರವರ್ತಿ ಇದೊಂದು ಭೂಗತ ಲೋಕದ ಕಥೆ ಅಂತ ಅನಿಸುತ್ತೆ. ಅಭಿಪ್ರಾಯಗಳೆಲ್ಲ ಇನ್ನು ಸ್ವಲ್ಪ ದಿನ ಬಂದ್ಬಿಡ್ತೀವಿ ಹೊರಗಡೆ. ಸೊ ಅದು ಯಾವುದು ಅಂತ ನಿಮಗೆ ಗೊತ್ತಾಗುತ್ತೆ. ಇಲ್ಲ, ಹಾಡುಗಳು ಆ್ಯಕ್ಚುಲಿ ತುಂಬ ಬೇರೆ ಥರನೇ ಸೌಂಡ್ ಇದೆ. ಅರ್ಜುನ್ ಜೈನ್ ಈಸ್ ದ ಮೇನ್ ಹೀರೋ ಫಾರ್ ಇಟ್. ಏನೇನು ಈ ಸಾಂಗ್ಗಳು ಕೇಳಿದ್ರೆ ಏನೇನು ನೋಡಿದ್ರು ಎಲ್ಲ ಅರ್ಜುನ್ ಅವರು ಆ್ಯಕ್ಚುಲಿ ತುಂಬ ಪ್ರೀತಿಯಿಂದ ಪ್ರತಿಯೊಂದನ್ನು ಕರೆಕ್ಷನ್ ಮಾಡ್ತಾರೆ. ಸರ್, ರೇರ್ ಕಾಂಬಿನೇಷನ್ ಆಫ್ ಬ್ರೈನ್ ವಿತ್ ಕ್ರೈಮ್ ಅಂತ ಇದೆ. ಸೊ ಏನಿರುತ್ತೆ ಸರ್ ಸಿನಿಮಾದಲ್ಲಿ? ಹಾಗಾದರೆ ಏನು ಬ್ರೈನ್ ಮತ್ತು ಕ್ರೈಮ್ ಕಾಂಬಿನೇಷನ್ ಹೇಗೆ ಸರ್? ಏನೇನು ತೋರಿಸ್ಬೋದು ಅದಷ್ಟು ಇದೆ. ಅಷ್ಟು ಶೇಡ್ಗಳು ಕಾಣಿಸ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಶೇಡ್ಗಳು ಒಂದೇನಾಗುತ್ತೆ, ಒಂದು ಶೇಡ್ ಬಿಚ್ಚಿಟ್ಟು ಹೋದ್ರೆ ಇನ್ನೊಂದು ಶೇಡ್ ಓಪನ್ ಆಗುತ್ತೆ. ಸೊ ಬೇಡ, ಅದೊಂದು ಮೂರು ಕಿರಿಕ್ ಪರಿಚಯ ಏನಿಲ್ಲ, ಒಂದು ಒಳ್ಳೆ ಎಂಟರ್ಟೈನ್ ಮೂವಿ. ಹಾಂ, ಹೇಗಿರುತ್ತೆ ಅಂದರೆ ನಾನು ಆ್ಯಕ್ಚುಲಿ ತಮ್ಮ ಅಂತ ನೋಡೋಲ್ಲ ಸರ್. ಸ್ಕ್ರೀನಿಗೆ ಯಾವನೇ ಬಂದರೂ ಒಂದು ದುಷ್ಮನ್ ಥರನೇ ನೋಡ್ತೀನಿ ನಾನು. ಸಾರಥಿ ನಂತರ ದೀಪಾ ಸನ್ನಿಧಿ ಮಾಡಿದ್ದಾರೆ. ನಿಜವಲ್ಲೂ ಆ್ಯಕ್ಚುಲಿ ಅವತ್ತು ನಾವೇನು ಸಾರಥಿ ಏನು ಮಾಡ್ತೀವಿ ಅದೇ ಒಂದು ಮಮ್ಮದಲ್ಲೇ ಮಾಡಿ ಸರ್. ಒಂದು ರೆಟ್ರೋ ಸ್ಟೈಲ್ ಕೂಡ ಇರುವಂಥದ್ದು ಸರ್, ಸಾಂಗ್ಸು ಕೂಡ ಮತ್ತು ಕ್ಯಾರೆಕ್ಟರ್ ಕೂಡ ಸರ್. ಅದೇನು ಪ್ಲೇ ಆಗುತ್ತೆ ಸರ್ ಹಾಗಾದರೆ? ಅಲ್ಲಿಂದ ಸ್ಟಾರ್ಟ್ ಆಗಿ ಕತೆ ಇಲ್ಲಿವರೆಗೆ ಹೆಂಗೆ ಬರುತ್ತೆ, ಈಗ ಏನು ನಡೀತಾ ಇದೆ ಈಗ ಅಟ್ ಪ್ರೆಸೆಂಟ್ ಇಲ್ಲಿವರೆಗೆ ಸರ್. ಭೂಗತ ಲೋಕದ ಕಥೆಗಳಿಗೆ ಅಂದರೆ ಒಬ್ಬರ ಅಧಿಪತಿ ಅಂತ ಇರ್ತಾರೆ. ಸೊ ಈ ಸಿನಿಮಾದಲ್ಲಿ ದರ್ಶನ್ ಅವರ ಅಧಿಪತಿ ಆಗಿರ್ತಾರೆ ಸರ್. ಯಾಕೆ ಏನು ಹೇಳಕ್ಕೆ ಕೊಟ್ಟಿದೆ? ಆಮೇಲೆ ಸದ್ಯಕ್ಕೆ ನಡೀತಾ ಇರ್ತಕ್ಕಂಥ ಕ್ರೈಮ್ಗಳಿಗೆ ಏನಾದರೂ ಈ ಒಂದು ಸಿನಿಮಾ ಮೆಸೇಜ್ ನೀವೇನೇ ಕ್ರೈಮ್ 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 ಅಂತ ಗೊತ್ತಾಯಿತು. ಯಾಕಂದ್ರೆ ಒಂದು ನೋವು ಇತ್ತಲ್ಲ ಕಾಣಿಸ್ತು ಅಲ್ಲದ ಸರ್. ಅಂದರೆ ಏನಾದರೂ ಒಂದು ಮೆಸೇಜ್ ಕೊಡ್ಬೋದು ಸರ್ ಹಾಗಾದ್ರೆ? ಮೆಸೇಜು ಸಿಗಿ ನಾವು ಆ್ಯಕ್ಚುಲಿ ಬುದ್ಧಿಗಳ ಅಷ್ಟು ದೊಡ್ಡ ನಾವು ಒಂದೇನಂದ್ರೆ ಜನ ಎಂಟರ್ಟೈನ್ ಮಾಡೋದು, ಅದ್ರ ಪಕ್ಕದಲ್ಲಿ ಏನು ಹೇಳ್ತಾ ಹೋಗ್ತೀವಿ ಅಷ್ಟೇ ಮರೋಲ್ಲ. ಒಂದೇನಂದ್ರೆ ಅಂಜಿ ನಾವು ಏನು ಅಂದ್ಕೊಂಡು ಏನು ಮಾಡ್ಬೇಕಂತ ಸೊ ಅಂಜಿ ಸಿದ್ಧಾಂತ ಆ್ಯಕ್ಚುಲಿ ಒಂದೇನಂದ್ರೆ ಈ ಸಿನಿಮಾ ಏನೇನು ನೀವು ನೋಡಿರ್ಬೋದು, ಏನೇ ಮಾಡಿರ್ಬೋದು ಎಲ್ಲ ಕ್ರೆಡಿಟು ಸಿದ್ಧಾಂತ ಸರ್. ನಿರ್ಮಾಪಕರಾಗಿ ಅಷ್ಟೊಂದು ಪ್ರೀತಿಯಿಂದ ಪ್ಯಾಷನೇಟ್ ಮಾಡಿದಾಗ ಯಾವುದಕ್ಕಿಲ್ಲ ಅನ್ನಲಿಲ್ಲ. ಅದನ್ನು ಹೇಳಿದೆ, ನಾವು ಮೊಬೈಲ್ ಒಂದು ಬಿಟ್ಟಿದ್ದೀವಿ ಅಷ್ಟೇ, ಬಿಟ್ಟಿದ್ದು ಅಷ್ಟು ಕ್ಯಾಮ್ರಾಗಳು ಯೂಸ್ ಮಾಡೋದು. ಹಾಡುಗಳು ಯಾವ ಹಾಡು ತುಂಬ ಇಷ್ಟ ಇದೆ? 4 ಹಾಡು ತುಂಬ ಇಷ್ಟಪಟ್ಟೆ. ಸಿನಿಮಾ ಬರ್ತೀವಿ ನೋಡಿ ಆಶೀರ್ವಾದ. ಸರ್, ಇಷ್ಟು ದಿನ ನಿಮ್ಮ ಹೇರ್ ಸ್ಟೈಲ್ ಡಿಫ್ರೆಂಟ್ ಅನ್ನೋದಿದೆ, ಈಗ ತುಂಬಾ ಡಿಫ್ರೆಂಟ್ ಆಗಿ ಕಾಣಿಸ್ತು, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಡಿಫ್ರೆಂಟ್ ಅಂತಂದಿರಲ್ಲಮ್ಮ. ಆ್ಯಕ್ಚುಲಿ ಮೊನ್ನೆ ಮೊದಲು ಮಾಡ್ತಿದ್ದೆ ಸ್ವಲ್ಪ, ಆಮೇಲೆ ಸ್ವಲ್ಪ ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಸ್ವಲ್ಪ ಕಮ್ಮಿ ಮಾಡ್ಬೋದು. ಈಗ ನೋಡ್ತಾ ಇದ್ರೆ ನಮಗೆ ಗೊತ್ತಾಗುತ್ತೆ. ಬಟ್ ಮುಂಚೆ ಆ ಥರ ಯಾವುದು ಅಲ್ಲಲ್ಲ, ಒಂದೇನಾಗುತ್ತೆ ಸಿನಿಮಾ ಡಿಫ್ರೆಂಟ್ ಅನ್ನೋದಕ್ಕಿಂತ ಕತೆ ಏನು ಕೇಳುತ್ತೆ ಅದನ್ನು ಮಾಡೋದು. ಸುಮ್ಮನೆ ನಾವು ಡಿಫ್ರೆಂಟ್ ಮಾಡೋಕ್ಕಾಗಲ್ಲ. ಈ ವಿಡಿಯೋ ಕ್ಲಿಪ್ ನಿಮ್ಗೆ ಇಷ್ಟ ಆಯಿತಾ? ಇನ್ನೇನು ನೋಡ್ತಿದ್ದೀರಿ? ಬೇಗ ಲೈಕ್ ಮಾಡಿ, ಬೇಗ ಕಮೆಂಟ್ ಮಾಡಿ. ಆ್ಯಂಡ್ ಫಾರ್ ಫರ್ದರ್ ಅಪ್ಡೇಟ್ಸ್ ಸಬ್ಸ್ಕ್ರೈಬ್ ಟು ನಮ್ಮ KFI, ದಟ್ ಈಸ್ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿ.